ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ನಮ್ಮ ಮಾರ್ಕೆಟ್ ರೆಗ್ಯುಲೇಟರ್ ಸೆಬಿ ನಿನ್ನೆ ಕೊಟ್ಟಂತ ಕೆಲವು ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈಗಾಗಲೇ ನಿಮಗೆ ಗುರುವಾರದ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದೆ. ಶುಕ್ರವಾರ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದ ಬೋರ್ಡ್ ಮೀಟಿಂಗ್ ಇದೆ. ಅಲ್ಲಿ ಒಂದಷ್ಟು ನಿರ್ಧಾರಗಳನ್ನು ತಗೊಳ್ಬಹುದು ಅಂತ, ಜೊತೆಗೆ ಕೆಲವು ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದ್ದು, ಅದೇ ಎಕ್ಸ್ಪೆಕ್ಟೇಷನ್ ನ ಮೇಲೆ ಕೆಲವು ಷೇರುಗಳಲ್ಲಿ ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿತ್ತು. ಹಾಗಾದ್ರೆ ಸೆಬಿ ನಿನ್ನೆ ಏನೆಲ್ಲ ನಿರ್ಧಾರಗಳನ್ನ ತಗೊಂಡಿತ್ತು ಅದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇನ್ ಕೇಸ್ ಇಲ್ಲಿವರೆಗೂ ನೀವು ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ಚಾನಲ್ ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಫಾಲೋ ಮಾಡಬಹುದು. ಜೊತೆಗೆ ನಮ್ಮ SM ಗೆಳೆಯರ ಬಳಗ ಚಾನಲ್ ಅಲ್ಲಿ ಇವತ್ತು ಒಂದು ಇಂಪಾರ್ಟೆಂಟ್ ವಿಡಿಯೋ ಕೂಡ ಬರ್ತಾ ಇದೆ. ಅದರ ಲಿಂಕ್ ಇಲ್ಲಿದೆ, ನೋಡಬಹುದು. ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಹಾಕಿದ್ದೀನಿ. ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಸಂಜೆ ಒಂದು ಇಂಪಾರ್ಟೆಂಟ್ ವಿಡಿಯೋ ಬರ್ತಾ ಇದೆ. ಇನ್ನು ಮುಂದುವರಿಯೋಣ. ಅದಕ್ಕೂ ಮುಂಚೆ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇರುವಂತವರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಯನ್ನು ನಾವು ಇಮೇಲ್ ಮೂಲಕ ಒದಗಿಸ್ತೀವಿ. ಮೊದಲಿಗೆ ಸೆಬಿ ಬೋರ್ಡ್ ಮೀಟಿಂಗ್ ಅಲ್ಲಿ ಏನೆಲ್ಲ ನಿರ್ಧಾರಗಳನ್ನ ತಗೊಳ್ತು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಿನ್ನೆ ಬೋರ್ಡ್ ಮೀಟಿಂಗ್ ಇತ್ತು. ಬೋರ್ಡ್ ಮೀಟಿಂಗ್ ಅಲ್ಲಿ ಹಲವು ನಿರ್ಧಾರಗಳನ್ನ ಸೆಬಿ ತಗೊಂಡಿದೆ. ಇಲ್ಲಿ ಮೇಜರ್ ಆಗಿರುವಂತಹ 10 ಪಾಯಿಂಟ್ಸ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ ಎಕನಾಮಿಕ್ ಟೈಮ್ಸ್ ನ ಈ ಆರ್ಟಿಕಲ್. ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ಪಾಯಿಂಟ್ ನೋಡಬಹುದು, ಮಿನಿಮಮ್ ಪಬ್ಲಿಕ್ ಆಫರ್ ಅಂಡ್ ಶೇರ್ ಹೋಲ್ಡಿಂಗ್ ರಿಕ್ವೈರ್ಮೆಂಟ್ ಫಾರ್ IPO. ಹೊಸ ಕಂಪನಿಗಳು ಏನು IPO ನ ತರ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಬದಲಾವಣೆಗಳನ್ನ ಸೆಬಿ ಅಪ್ರೂವ್ ಮಾಡಿದೆ. ಇನ್ ಕೇಸ್ 1 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಅಂತ ಆ ಕಂಪನಿ ಅಟ್ಲೀಸ್ಟ್ 5,000 ಕೋಟಿ ಸ್ಟೇಕ್ ಸೇಲ್ ಮಾಡಬೇಕು ಅಥವಾ 5% ಸ್ಟೇಕ್ ಅನ್ನ ಸೇಲ್ ಮಾಡಬೇಕು ಅನ್ನುವಂತ ರೂಲ್ಸ್ ಅನ್ನ ಈಗ ತಂದಿದೆ. ಇನ್ ಕೇಸ್ ಯಾವುದೇ ಒಂದು ಕಂಪನಿ IPO ತರಬೇಕು ಅಂತಂದ್ರೆ ಅದರ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಅದರಲ್ಲಿ 1 ಲಕ್ಷ ಕೋಟಿ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಅಂದ್ರೆ IPO ದಲ್ಲಿ ಅಟ್ಲೀಸ್ಟ್ 5% ಸ್ಟೇಕ್ ಅನ್ನ ಸೇಲ್ ಮಾಡಬೇಕು. ಅಂದ್ರೆ 5,000 crore rupees ಸ್ಟೇಕ್ ಅನ್ನ. ಅದ್ರ ಮೇಲೆ ಕಂಪನಿ ಎಷ್ಟು ಬೇಕಾದ್ರೂ ಮಾಡಬಹುದು, ಅದು ಕಂಪನಿಗೆ ಬಿಟ್ಟ ವಿಚಾರ. ಆದ್ರೆ ಅಟ್ಲೀಸ್ಟ್ ಮಿನಿಮಮ್ 5,000 crores IPO ನ ತರಬೇಕಾಗಿರುತ್ತೆ ಕಂಪನಿಗಳು ಇನ್ನು ಮುಂದೆ. ಇನ್ನು FPI ಅಕ್ಸೆಸ್ ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ನಿರ್ಧಾರಗಳನ್ನು ತಗೊಂಡಿದೆ. ಕ್ಯಾಪಿಟಲ್ ಮಾರ್ಕೆಟ್ಸ್ ರೆಗ್ಯುಲೇಟರ್ ಅಪ್ರೂವ್ಡ್ ಎ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಸಿಸ್ಟಮ್ ಟು ಮೇಕ್ ಇಟ್ ಈಸಿಯರ್ ಫಾರ್ ಫಾರಿನ್ ಇನ್ವೆಸ್ಟರ್ಸ್ ಟು ಅಕ್ಸೆಸ್ ಇಂಡಿಯನ್ ಮಾರ್ಕೆಟ್ಸ್. ಫಾರಿನ್ ಇನ್ವೆಸ್ಟರ್ಸ್ ಭಾರತದ ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಬಯಸುವಂತವರು ಇನ್ವೆಸ್ಟ್ ಮಾಡ್ಲಿಕ್ಕೆ ಕೆಲವೊಂದು ನಿಯಮಗಳಿರುತ್ತೆ. ಅಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿದೆ. ಅಂದ್ರೆ ಸಿಂಗಲ್ ವಿಂಡೋ ಸಿಸ್ಟಮ್, ಈಸಿಯಾಗಿ ಅವರಿಗೆ ಅಪ್ರೂವಲ್ ಸಿಗಬೇಕು. ಆ ರೀತಿಯ ಡಿಸಿಷನ್ ಅನ್ನ ನಿನ್ನೆ ಸೆಬಿ ತನ್ನ ಬೋರ್ಡ್ ಮೀಟಿಂಗ್ ಅಲ್ಲಿ ತಗೊಂಡಿದೆ. ನೆಕ್ಸ್ಟ್ ವಿಚಾರಕ್ಕೆ ಬರೋದಾದ್ರೆ ವೈಡನ್ಸ್ IPO ಆಂಕರ್ ಬುಕ್. ಅಂದ್ರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಏನಿರ್ತಾರೆ IPO ದಲ್ಲಿ ಎಂಟರ್ ಆಗುವಂತರು ಅಥವಾ ಆಂಕರ್ ಇನ್ವೆಸ್ಟರ್ಸ್ ಅಂತ ಏನ್ ಕರೀತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಬದಲಾವಣೆಗಳನ್ನ ಮಾಡಿದೆ. ICDR ರೆಗ್ಯುಲೇಷನ್ಸ್ ಅನ್ನು ಅಮೆಂಡ್ ಮಾಡಿದೆ ಟು ಎಕ್ಸ್ಟೆಂಡ್ ಆಂಕರ್ ಇನ್ವೆಸ್ಟರ್ ಪಾರ್ಟಿಸಿಪೇಷನ್ ಬಿಯಾಂಡ್ ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ಸ್. ಬರೀ ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ಸ್ ಅಲ್ಲದೆ ಬೇರೆ ಕಡೆ ಕೂಡ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದೆ. ಜೊತೆಗೆ ಇಲ್ಲಿ ರಿಸರ್ವೇಶನ್ ಅನ್ನು ಕೂಡ ಇನ್ಕ್ರೀಸ್ ಮಾಡಿದೆ. ಓವರ್ ಆಲ್ ರಿಸರ್ವೇಶನ್ ಫಾರ್ ದ ಆಂಕರ್ ಪೋರ್ಷನ್ ಫ್ರಮ್ 1/3 to 40%. ಈ ಹಿಂದೆ 1/3 ಇತ್ತು, ಅದನ್ನ 40% ಗೆ ಜಾಸ್ತಿ ಮಾಡಿದೆ ರಿಸರ್ವೇಶನ್ ಅನ್ನು. ಈ ರೀತಿಯ ನಿರ್ಧಾರವನ್ನು ಕೂಡ ನಿನ್ನೆ ಸೆಬಿ ತನ್ನ ಬೋರ್ಡ್ ಮೀಟಿಂಗ್ ಅಲ್ಲಿ ತಗೊಂಡಿದೆ. ಇನ್ನು REITs ಗೆಟ್ ಈಕ್ವಿಟಿ ಸ್ಟೇಟಸ್. REIT ಬಗ್ಗೆ ಈಗಾಗಲೇ ನಾನು ವಿಡಿಯೋನ ಕವರ್ ಮಾಡಿದ್ದೀನಿ. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಇಲ್ಲಿ ರೀಕ್ಲಾಸಿಫಿಕೇಶನ್ ಅನ್ನ ಅಪ್ರೂವ್ ಮಾಡಿದೆ. REITs ಮಾರ್ಕೆಟ್ ಅಲ್ಲಿ ಇದೆ, ಹಲವು ಲಿಸ್ಟೆಡ್ ಕಂಪನೀಸ್ ಇದಾವೆ. 5 ರಿಂದ 6 ಲಿಸ್ಟೆಡ್ ಎಂಟಿಟೀಸ್ ಸಿಗಬಹುದು ಈಗ ನಮ್ಮ ಮಾರ್ಕೆಟ್ ಅಲ್ಲಿ. ಈಗ ಅವುಗಳಿಗೂ ಕೂಡ ಈಕ್ವಿಟಿ ಸ್ಟೇಟಸ್ ಅನ್ನ ಕೊಟ್ಟಿದೆ. ಇದಕ್ಕೆ ಅಪ್ರೂವಲ್ ಅನ್ನ ಕೊಟ್ಟಿದೆ. ನೋಡಬಹುದು, ಪೇವಿಂಗ್ ವೇ ಫಾರ್ ಎ ಹೈಯರ್ ಪಾರ್ಟಿಸಿಪೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ದೆಮ್. ಯಾಕೆಂತಂದ್ರೆ ಮ್ಯೂಚುವಲ್ ಫಂಡ್ಸ್ ಗೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಈಕ್ವಿಟಿನಲ್ಲೇ ಇಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ಅವರು REIT ನಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ವೆಸ್ಟ್ ಮಾಡೋದಾದ್ರೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಆದ್ರೆ ಈಗ REIT ಕೂಡ ಈಕ್ವಿಟಿ ಅಂತ ಕನ್ಸಿಡರ್ ಆಗೋದ್ರಿಂದ ಈಸಿಯಾಗಿ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗಿರುತ್ತೆ. ಮ್ಯೂಚುವಲ್ ಫಂಡ್ಸ್ ಗೆ ಇಲ್ಲಿ ಒಂದು ಅವಕಾಶ ಕೂಡ ಸಿಗ್ತಾ ಇದೆ. ಜೊತೆಗೆ ಮ್ಯೂಚುವಲ್ ಫಂಡ್ಸ್ ಗೆ ಅವಕಾಶ ಸಿಕ್ಕರೆ ಅದು ಜನರಿಗೆ ಸಿಗುವಂತ ಅವಕಾಶ. ಯಾಕಂದ್ರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ದುಡ್ಡು ಹಾಕೋರೆ ಜನ ಅಲ್ವಾ, ಆ ಒಂದು ಅವಕಾಶವನ್ನ ಈಗ ಕೊಟ್ಟಿದೆ ಸೆಬಿ. ಹಾಗೆ ಇನ್ವಿಟ್ಸ್ ಏನಿದೆ ಇವುಗಳ ಹೈಬ್ರಿಡ್ ಕ್ಲಾಸಿಫಿಕೇಶನ್ ಅನ್ನ ಮುಂದುವರೆಸಿದೆ. ಅಲ್ಲಿ ಏನ್ ಬದಲಾವಣೆಗಳನ್ನ ಮಾಡಿಲ್ಲ. ಇನ್ನು ಎಕ್ಸಿಟ್ ಲೋಡ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಒಳ್ಳೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ನೋಡಬಹುದು, in a bid to strengthen investor protection and improve transparency while deepening financial inclusion, market regulator SEBI has slashed maximum permissible exit load from 5% to 3%. ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ಮೇಲೆ ಎಕ್ಸಿಟ್ ಆಗುವಂತ ಸಂದರ್ಭದಲ್ಲಿ ಎಕ್ಸಿಟ್ ಲೋಡ್ ಇರುತ್ತೆ. ಈ ಎಕ್ಸಿಟ್ ಲೋಡ್ ಅಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿದೆ. ಅಂದ್ರೆ ಆಕ್ಚುಲಿ ಇನ್ವೆಸ್ಟರ್ಸ್ ಗೆ ಒಳ್ಳೆ ಸುದ್ದಿಯನ್ನ ತಂದಿದೆ ಅಂತ ಹೇಳ್ಬೋದು ಇದು. ಯಾಕೆಂತಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಎಕ್ಸಿಟ್ ಆಗುವಂತ ಸಂದರ್ಭದಲ್ಲಿ ಅಪ್ ಟು 5% ವರೆಗೂ ಕೂಡ ಚಾರ್ಜಸ್ ಇರ್ತಾ ಇತ್ತು. ಹಾಗಂತ ಎಲ್ಲಾ ಮ್ಯೂಚುವಲ್ ಫಂಡ್ ಗಳು ಎಕ್ಸಿಟ್ ಲೋಡ್ 5% ಇಟ್ಟಿದ್ವು ಅಂತಲ್ಲ.
ಬಟ್ ಅಪ್ ಟು 5% ವರೆಗೂ ಕೂಡ ಅವರು ಚಾರ್ಜ್ ಮಾಡಬಹುದಿತ್ತು. ಆದ್ರೆ ಈಗ ಅದನ್ನ 3% ಗೆ ಇಳಿಸಿದ್ದಾರೆ. ಇನ್ ಕೇಸ್ ಯಾವುದೋ ಒಂದು ಕಂಪನಿ ಮ್ಯಾಕ್ಸಿಮಮ್ ಚಾರ್ಜ್ ಮಾಡಬಹುದು ಅಂದ್ರೆ ಅದು 3% ಅಷ್ಟೇ, ಅದಕ್ಕಿಂತ ಜಾಸ್ತಿ ಚಾರ್ಜ್ ಮಾಡೋ ಆಗಿಲ್ಲ. ಈ ರೀತಿಯ ನಿರ್ಧಾರವನ್ನು ಕೂಡ ನಿನ್ನೆ ಅನೌನ್ಸ್ ಮಾಡಿದೆ. ಇದು ಖಂಡಿತ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು. ನಾವು ಒಂದಷ್ಟು ಲಾಭ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಗೆ ಆಗುತ್ತೆ. ಯಾಕಂದ್ರೆ ಹಲವು ಕಂಪನೀಸ್ ಅಪ್ ಟು 5% ವರೆಗೂ ಕೂಡ ಚಾರ್ಜ್ ಮಾಡ್ತಿದ್ವು. ಇನ್ ಮುಂದೆ ಆ ಅವಕಾಶ ಇರೋದಿಲ್ಲ, ಅವರಿಗೆ ಮ್ಯಾಕ್ಸಿಮಮ್ 3% ಚಾರ್ಜ್ ಮಾಡ್ಬೇಕಾಗುತ್ತೆ ಅಷ್ಟೇ. ಆದ್ರೆ ಮೋಸ್ಟ್ ಆಫ್ ದ ಸ್ಕೀಮ್ಸ್ ಈಗಾಗಲೇ ಚಾರ್ಜ್ ಮಾಡ್ತಿರೋದು ಜಸ್ಟ್ 1 and 2% ಎಕ್ಸಿಟ್ ಲೋಡ್. 3% ವರೆಗೂ ಇಲ್ಲ, ಯಾಕಂದ್ರೆ ಇನ್ವೆಸ್ಟರ್ಸ್ ಬುದ್ಧಿವಂತರಾಗಿದ್ದಾರೆ. ಈಗ ಎಕ್ಸಿಟ್ ಲೋಡ್ ಅನ್ನ ನೋಡಿನೇ ಇನ್ವೆಸ್ಟ್ ಮಾಡ್ತಾರೆ. ಹಾಗಾಗಿ ಈಗಾಗಲೇ ಅಲ್ಲಿ ಕಡಿಮೆ ಇದೆ, ಹಾಗಾಗಿ ಅಲ್ಲಿಂದ ಹೆಚ್ಚು ಇರೋದೇನು ಅವಶ್ಯಕತೆ ಇಲ್ಲ ಅನ್ನೋ ಕಾರಣವನ್ನು ಕೂಡ ಕೊಟ್ಟಿದೆ. ಇನ್ನು ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಗೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತಗೊಂಡಿದೆ. ನೋಡಬಹುದು, ಇಂಟ್ರೊಡಕ್ಷನ್ ಆಫ್ ಸ್ಕೇಲ್ ಬೇಸ್ಡ್ ಥ್ರೆಶೋಲ್ಡ್ಸ್ ಬೇಸ್ಡ್ ಆನ್ ಆನ್ಯುವಲ್ ಕನ್ಸಾಲಿಡೇಷನ್ ಟರ್ನ್ ಓವರ್ ಆಫ್ ದ ಲಿಸ್ಟೆಡ್ ಎಂಟಿಟಿ. ಸ್ಕೇಲ್ ಬೇಸ್ಡ್ ಥ್ರೆಶೋಲ್ಡ್ ಅನ್ನ ಇನ್ಕ್ಲೂಡ್ ಮಾಡಿದೆ. ಇದು ತುಂಬಾನೇ ಇಂಪಾರ್ಟೆಂಟ್, ಯಾಕೆಂತಂದ್ರೆ ಹಲವಾರು ಕಂಪನಿಗಳ ಒಳಗಡೆ ಈ ಆರ್ಪಿಟಿ ಸಾಕಷ್ಟು ರೆಡ್ ಫ್ಲಾಗ್ಸ್ ಅನ್ನ ತೋರಿಸುತ್ತೆ. ಇವರಿಂದ ಅವರಿಗೆ ಟ್ರಾನ್ಸ್ಫರ್ ಮಾಡೋದು, ಅವರಿಂದ ಇನ್ನೊಬ್ಬರಿಗೆ, ಜೊತೆಗೆ ಇಂಟರ್ನಲ್ ಅಕ್ರೂಯಲ್ಸ್ ಮೂಲಕ ಲೋನ್ಸ್ ಕೊಡೋದು ತಗೊಳ್ಳೋದು, ಈ ಮೂಲಕ ಕೂಡ ಸಾಕಷ್ಟು ಕಂಪನಿಗಳು ಇರ್ತವೆ. ಹಾಗಾಗಿ ಇಲ್ಲೂ ಕೂಡ ಒಂದಷ್ಟು ಟೈಟ್ ಮಾಡುವಂತ ನಿರ್ಧಾರವನ್ನ ಸೆಬಿ ತಗೊಂಡಿದೆ ಅಂತ ಹೇಳ್ಬೋದು. ಇನ್ನು ಸಪರೇಟ್ ಕ್ಯಾಟಗರಿ ಫಾರ್ ಎಐಎಫ್ ಸ್ಕೀಮ್ಸ್. ಎಐಎಫ್ ಅಂದ್ರೆ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್. ಇಲ್ಲಿ ಕೂಡ ಸಪರೇಟ್ ಸ್ಕೀಮ್ಸ್ ಅನ್ನ ಅನೌನ್ಸ್ ಮಾಡಿದೆ, ಅಥವಾ ಸಪರೇಟ್ ಕ್ಯಾಟಗರಿ ಆಫ್ ಸ್ಕೀಮ್ಸ್ ಅನ್ನ ಅನೌನ್ಸ್ ಮಾಡಿದೆ. ಜೊತೆಗೆ ನೋಡಬಹುದು, ಅಕ್ರಿಡಿಟೆಡ್ ಇನ್ವೆಸ್ಟರ್ಸ್ ಓನ್ಲಿ ಅಂಡ್ ಆಫರಿಂಗ್ ದ ಸ್ಕೀಮ್ ಸ್ಪೆಸಿಫಿಕ್ ರೆಗ್ಯುಲೇಟರಿ ಫ್ಲೆಕ್ಸಿಬಿಲಿಟೀಸ್ ಇನ್ ಟರ್ಮ್ಸ್ ಆಫ್ ಲೆಸ್ ಕಾಂಪ್ಲೈನ್ಸ್ ಅರೌಂಡ್ ಇನ್ವೆಸ್ಟರ್ ಪ್ರೊಟೆಕ್ಷನ್. ನಂತರ ಎಕ್ಸ್ಟೆನ್ಷನ್ ಆಫ್ ಅಡಿಷನಲ್ ರಿಲ್ಯಾಕ್ಸೇಷನ್ಸ್ ಅಂಡ್ ಆಪರೇಷನಲ್ ಫ್ಲೆಕ್ಸಿಬಿಲಿಟೀಸ್ ಟು ಲಾರ್ಜ್ ವ್ಯಾಲ್ಯೂ ಫಂಡ್ಸ್ ಫಾರ್ ಅಕ್ರಿಡೇಟೆಡ್ ಇನ್ವೆಸ್ಟರ್ಸ್. ಇಲ್ಲಿ ಒಂದು ರಿಲ್ಯಾಕ್ಸೇಷನ್ಸ್ ಅನ್ನು ಕೂಡ ಕೊಟ್ಟಿದೆ ಎಐಎಫ್ ಸ್ಕೀಮ್ ಗಳಿಗೆ. ಜೊತೆಗೆ ಎಕ್ಸಿಸ್ಟಿಂಗ್ ಎಲಿಜಿಬಲ್ ಎಐಎಫ್ ಸ್ಕೀಮ್ಸ್ ಗೆ ಅಕ್ರಿಡೇಟೆಡ್ ಇನ್ವೆಸ್ಟರ್ಸ್ ಓನ್ಲಿ ಆರ್ ಎಲ್ವಿಎಫ್ ಕ್ಲಾಸಿಫಿಕೇಶನ್ ಗೆ ಅವಕಾಶವನ್ನು ಕೂಡ ಕೊಟ್ಟಿದೆ. ಚೇಂಜ್ ಮಾಡ್ಕೊಳ್ಳಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿದೆ. ನೋಡಬಹುದು, ಇನ್ನು ಲಾಂಚ್ ಆಫ್ ಇಂಡಿಯಾ ಮಾರ್ಕೆಟ್ ಅಕ್ಸೆಸ್ ವೆಬ್ಸೈಟ್ ಫಾರ್ ಎಫ್ಪಿಐಸ್. ಎಫ್ಪಿಐ ಗಳಿಗೆ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ ಗಳಿಗೆ ಇಂಡಿಯಾ ಮಾರ್ಕೆಟ್ ಅಕ್ಸೆಸ್ .in ಅನ್ನುವಂತ ವೆಬ್ಸೈಟ್ ಅನ್ನು ಕೂಡ ಲಾಂಚ್ ಮಾಡಿದೆ. ಡೆಡಿಕೇಟೆಡ್ ಪ್ಲಾಟ್ಫಾರ್ಮ್ ಫಾರ್ ಕರೆಂಟ್ ಅಂಡ್ ಪ್ರಾಸ್ಪೆಕ್ಟಿವ್ ಎಫ್ಪಿಎಸ್ ಗಳಿಗೆ ಅಂತಾನೆ ಒಂದು ಸಪರೇಟ್ ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡಿದೆ. ಇನ್ನು ರೆಗ್ಯುಲೇಟರಿ ಔಟ್ರೀಚ್ ಅಂಡ್ ರೆಸ್ಪಾನ್ಸ್. ಇಂಡಿಯಾದ ಗ್ರೋಯಿಂಗ್ ಇನ್ವೆಸ್ಟರ್ಸ್ ಬೇಸ್ ಅನ್ನ ಸರ್ವ್ ಮಾಡ್ಲಿಕ್ಕೆ, ಅವರುಗಳಿಗೆ ಒಳ್ಳೆ ಸರ್ವಿಸಸ್ ಅನ್ನ ಕೊಡ್ಲಿಕ್ಕೆ ಅಥವಾ ಅವರ ಸಮಸ್ಯೆಗಳಿಗೆ ಬೇಗ ಸ್ಪಂದಿಸಲಿಕ್ಕೆ ಲೋಕಲ್ ಆಫೀಸಸ್ ಅನ್ನ ಎಸ್ಟಾಬ್ಲಿಷ್ ಮಾಡೋ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದೆ ಸೆಬಿ. ನೋಡಬಹುದು, ಎಲ್ಲೆಲ್ಲ ಲೋಕಲ್ ಆಫೀಸಸ್ ಓಪನ್ ಆಗ್ತಿದೆ ಅಂತ. ಚಂಡೀಗಢ, ಜೈಪುರ್, ಲಕ್ನೋ, ಗುವಾಹಟಿ, ಭುವನೇಶ್ವರ್, ವಿಜಯವಾಡ, ಹೈದರಾಬಾದ್ ಹಾಗೂ ಬೆಂಗಳೂರಲ್ಲಿ ಈ ಆಫೀಸಸ್ ಓಪನ್ ಆಗ್ತಾ ಇದೆ. ಇನ್ನು ರಿವ್ಯೂ ಆಫ್ ಪ್ರಾವಿಷನ್ಸ್ ಗವರ್ನಿಂಗ್ ಮಾರ್ಕೆಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ಸ್ಟಿಟ್ಯೂಷನ್ಸ್. ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅವುಗಳನ್ನ ಗವರ್ನ್ ಮಾಡ್ಲಿಕ್ಕೆ, ಅವುಗಳನ್ನ ನೋಡ್ಕೊಳ್ಳಿಕ್ಕೆ ಪ್ರಾವಿಷನ್ಸ್ ಅನ್ನ ಕೊಟ್ಟಿದೆ. ಅದು ಸ್ಟಾಕ್ ಎಕ್ಸ್ಚೇಂಜಸ್ ಆಗ್ಬಹುದು, ಕ್ಲಿಯರಿಂಗ್ ಕಾರ್ಪೊರೇಷನ್ಸ್ ಆಗ್ಬಹುದು. ಇಲ್ಲಿ ಕೆಲವೊಂದು ಮೆಜರ್ಸ್ ಅನ್ನ ಅನೌನ್ಸ್ ಮಾಡಿದೆ. 2 ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಅಪಾಯಿಂಟ್ ಮಾಡ್ಲಿಕ್ಕೆ ನಿರ್ಧಾರವನ್ನು ತಗೊಂಡಿದೆ. ಕ್ರಿಟಿಕಲ್ ಆಪರೇಷನ್ಸ್ ಅಂಡ್ ರೆಗ್ಯುಲೇಟರಿಗೆ ಸಂಬಂಧಪಟ್ಟಂತೆ ಈ ಎಲ್ಲ ನಿರ್ಧಾರಗಳನ್ನ ಸೆಬಿ ನಿನ್ನೆಯ ಬೋರ್ಡ್ ಮೀಟಿಂಗ್ ಅಲ್ಲಿ ತಗೊಂಡಿದೆ. ಹಾಗೆ ಇಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಎಸ್ಪೆಷಲಿ ವೀಕ್ಲಿ ಎಕ್ಸ್ಪೈರಿಗೆ ಸಂಬಂಧಪಟ್ಟಂತೆ ಏನಾದರೂ ಸುದ್ದಿಗಳು ಬರುತ್ತಾ ಅಂತ. ಯಾಕಂದ್ರೆ ರಿಪೋರ್ಟ್ಸ್ ಮೂಲಕ ಹಲವು ಸುದ್ದಿಗಳು ಬಂದಿದ್ವು, ಬೋರ್ಡ್ ಮೀಟಿಂಗ್ ಅಲ್ಲಿ ಏನಾದರೂ ಇದ್ರ ಬಗ್ಗೆ ನಿರ್ಧಾರವನ್ನು ತಗೊಳ್ಬಹುದು ಅಂತ. ಬಟ್ ಆ ರೀತಿಯ ನಿರ್ಧಾರ ಬಂದಿಲ್ಲ. ಗುರುವಾರದ ಸೆಷನ್ ಅಲ್ಲಿ ಬಿಎಸ್ಸಿ, ಏಂಜಲ್ ಒನ್, ಎನ್ಎಸ್ಡಿಎಲ್ ಈ ರೀತಿಯ ಷೇರುಗಳಲ್ಲಿ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿತ್ತು. ಅದಕ್ಕೆ ಪ್ರಮುಖ ಕಾರಣ ಕನ್ಸರ್ನ್. ನಾಳೆಯ ಮೀಟಿಂಗ್ ಅಲ್ಲಿ ಏನಾದರೂ ವೀಕ್ಲಿ ಎಕ್ಸ್ಪೈರಿಗೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತಗೊಳ್ತಾರ, ವೀಕ್ಲಿ ಎಕ್ಸ್ಪೈರಿನ ತೆಗೆದು ಓನ್ಲಿ ಮಂತ್ಲಿ ಎಕ್ಸ್ಪೈರಿ ಮಾತ್ರ ಇಡ್ತಾರ ಅಂತ. ಬಟ್ ಈಗಾಗಲೇ ಸೆಬಿ ಕೂಡ ಈ ಹಿಂದೆ ಮಾಹಿತಿಯನ್ನ ಕೊಟ್ಟಿತ್ತು. ಆ ರೀತಿಯ ನಿರ್ಧಾರವನ್ನ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡಿನೇ, ಕನ್ಸಲ್ಟೇಷನ್ ಪೇಪರ್ ಇಶ್ಯೂ ಮಾಡಿನೇ ನಿರ್ಧಾರವನ್ನ ತಗೊಳ್ಳೋದು ಅಂತ. ಬಟ್ ಅದ್ರ ಬಗ್ಗೆ ಯಾವುದೇ ರೀತಿಯ ನಿರ್ಧಾರ ಬಂದಿಲ್ಲ. ಹಾಗಾಗಿ ಸದ್ಯದ ಮಟ್ಟಿಗೆ ಅವುಗಳಿಗೆ ಏನ್ ಬ್ಯಾಡ್ ನ್ಯೂಸ್ ಬಂದಿಲ್ಲ ಅಂತ ಹೇಳ್ಬೋದು ಕ್ಯಾಪಿಟಲ್ ಮಾರ್ಕೆಟ್ ಥೀಮ್ ಗೆ ಸಂಬಂಧಪಟ್ಟಂತಹ ಷೇರುಗಳಿಗೆ. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ನೋಡಬಹುದು, ಇನ್ವೆಸ್ಟ್ ₹30,000 ಗೆಟ್ ಅಶ್ಯೂರ್ಡ್ ₹24 lakh ಡೈಲಿ. ಅನ್ ಆಫರ್ ದಟ್ ಗಾಟ್ ಅನ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಬಾರ್ಡ್ ಬೈ ಸೆಬಿ. ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಇಂದ ಬಂದಿರೋ ಒಂದು ಅಡ್ವೈಸರ್ ಇದು. 30,000 ಇನ್ವೆಸ್ಟ್ ಮಾಡಿ ಡೈಲಿ 24 ಲಕ್ಷ ಗಳಿಸಿ ಅಂತ. ಇದನ್ನ ಹೇಳೋ ಮೂಲಕ ಅವರು ಲಕ್ಷಾಂತರ ರೂಪಾಯಿ ಫೀಸ್ ತಗೊಂಡು ಅವ್ರ ಹತ್ರ ಆಮೇಲೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡವ್ರೆ. ಹಾಗಾಗಿ ಆ ಇನ್ವೆಸ್ಟರ್ ಅಷ್ಟು ಲಾಸ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಆ ನಂತರ ನನ್ನ ಇವರು ದಾರಿ ತಪ್ಪಿಸಿದ್ರು ಅಂತ ಗೊತ್ತಾದ್ಮೇಲೆ ಸೆಬಿಗೆ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಸೆಬಿ ಈಗ ಅವರ ಮೇಲೆ ಆಕ್ಷನ್ ತಗೊಂಡಿದೆ. ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದೀನಿ, ಇನ್ ಕೇಸ್ ಯಾರಾದ್ರೂ ನಿಮ್ಗೆ ಇಮಿಡಿಯೇಟ್ಲಿ ಶ್ರೀಮಂತರ ಮಾಡ್ಬಿಡ್ತೀವಿ ಅಂದ್ರೆ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತಾನೆ ಅರ್ಥ. ಅಥವಾ ನಿಮ್ಗೆ ಕನ್ಫರ್ಮ್ ಲಾಭ ಬರುತ್ತೆ ಅಂದ್ರೂ ಕೂಡ ಅವರು ಸುಳ್ಳು ಹೇಳ್ತಿದ್ದಾರೆ ಅಂತಾನೆ ಅರ್ಥ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಇದೆಲ್ಲ ಪ್ರಾಕ್ಟಿಕಲಿ ಇಂಪಾಸಿಬಲ್, ಸಾಧ್ಯ ಇಲ್ಲ. ಇದು ನಿಮ್ಗೆ ಲಾಭ ಆಗ್ಬೋದು ಲಾಂಗ್ ಟರ್ಮ್ ಅಲ್ಲಿ ಹೂಡಿಕೆ ಮಾಡಿದ್ರೆ, ಆದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಬರುವಂತ ಚಾನ್ಸಸ್ ಕಡಿಮೆ. ಜೊತೆಗೆ ಗ್ಯಾರಂಟಿಡ್ ರಿಟರ್ನ್ಸ್ ಅಂತ ಇರೋದಿಲ್ಲ ಎಲ್ಲೋನು ಮಾರ್ಕೆಟ್ ಅಲ್ಲಿ. ದರ್ ಇಸ್ ನೋ ಗ್ಯಾರಂಟಿ. ಇನ್ ಕೇಸ್ ಆ ರೀತಿ ಹೇಳ್ತಿದ್ದಾರೆ, ಯಾರಾದ್ರೂ ಅಡ್ವೈಸ್ ಮಾಡ್ತಿದ್ದಾರೆ ಅಂದ್ರೆ, ಅಥವಾ ಯಾರಾದ್ರೂ ನಿಮ್ಗೆ ಫೋನ್ ಕಾಲ್ ಮಾಡಿ ಹೇಳ್ತಿದ್ದಾರೆ ಅಂದ್ರೆ, ಅಂತವ್ರು ಮೊದ್ಲಿಗೆ ಸುಳ್ಳು ಹೇಳ್ತಿದ್ದಾರೆ, ಅವರು ಫ್ರಾಡ್ಸ್ಟರ್ಸ್ ಆಗಿರ್ತಾರೆ. ಅಂತವ್ರನ್ನ ನಂಬಕ್ ಹೋಗ್ಬೇಡಿ, ಸುಮ್ನೆ ಹಣವನ್ನ ಕಳ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಯಾವ್ದು ಫಿಕ್ಸ್ಡ್ ಇರೋದಿಲ್ಲ. ನಿಮ್ಗೆ ಏನಿದ್ರು ಫಿಕ್ಸ್ಡ್ ಇರ್ಬೇಕಂದ್ರೆ FD ನಲ್ಲಿ ಹೂಡಿಕೆ ಮಾಡ್ಬೇಕು, ಪೋಸ್ಟ್ ಆಫೀಸ್ ಸ್ಕೀಮ್ ಗಳಿದಾವೆ ಕೆಲವೊಂದು, ಅಲ್ಲಿ ಹೂಡಿಕೆ ಮಾಡ್ಬೇಕು ಅಷ್ಟೇ. ಅವುಗಳಲ್ಲಿ ಫಿಕ್ಸ್ಡ್ ಇರ್ಬೋದೇನೋ, ಮಾರ್ಕೆಟ್ ಅಲ್ಲಂತೂ ಆ ರೀತಿ ಇರೋದಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಬೇಕು ಇನ್ವೆಸ್ಟರ್ಸ್. ನೆಕ್ಸ್ಟ್
ಹಿಂದೂಸ್ತಾನ್ ಯೂನಿಲಿವರ್ ಇಂದ ಒಂದು ಸುದ್ದಿ ಬಂದಿದೆ ನೋಡಬಹುದು. ಕಂಪನಿ ಹಲವು ಪ್ರಾಡಕ್ಟ್ ಗಳ ಪ್ರೈಸಸ್ ಅನ್ನ ಕಡಿಮೆ ಮಾಡಿದೆ. ನಿಮ್ಗೆ ಎಲ್ರಿಗೂ ಗೊತ್ತಿರೋ GST ರಿಡಕ್ಷನ್ ಆಗಿದೆ. ಅದರ ಎಫೆಕ್ಟ್ ಸೆಪ್ಟೆಂಬರ್ 22ರಿಂದ ನೋಡ್ಲಿಕ್ಕೆ ಸಿಗುತ್ತೆ. ಈಗ ಡವ್ ಶಾಂಪೂ ಆಗ್ಬಹುದು, ಹಾರ್ಲಿಕ್ಸ್, ಕಿಸಾನ್ ಜಾಮ್, ಲೈಫ್ ಬಾಯ್ ಸೋಪ್ ಇವುಗಳ ಬೆಲೆ ಬದಲಾವಣೆಗಳಾಗುವ ಬಗ್ಗೆ ಕಂಪನಿ ಅಪ್ಡೇಟ್ ಅನ್ನ ಕೊಟ್ಟಿದೆ. ಅಂದ್ರೆ ರೆಡ್ಯೂಸ್ ಮಾಡಿದೆ. ಡವ್ ಶಾಂಪೂ ನೋಡಬಹುದು 490ರಿಂದ 435ಕ್ಕೆ ಇಳಿತಾ ಇದೆ 340 ml. ಹಾಗೆ ಹಾರ್ಲಿಕ್ಸ್ 200 ಗ್ರಾಮ್ 130ರಿಂದ 110ಕ್ಕೆ ಇಳಿತಿದೆ. ಕಿಸಾನ್ ಜಾಮ್ 90ರಿಂದ 80ಕ್ಕೆ ಇಳಿತಾ ಇದೆ. ಈ ರೀತಿಯ ಬದಲಾವಣೆಗಳನ್ನ ಕಂಪನಿ ಅನೌನ್ಸ್ ಮಾಡಿದೆ. ಇನ್ನು ಗ್ರೋ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. ಸತ್ಯ ನಡೆಲ್ಲಾ ಬ್ಯಾಕ್ಡ್ ಗ್ರೋ ಟು ಫೈಲ್ IPO ಪೇಪರ್ಸ್ ಆಸ್ ಅರ್ಲಿ ಆಸ್ ನೆಕ್ಸ್ಟ್ ವೀಕ್. ಬಹುಶಃ ಮುಂದಿನ ವಾರದಲ್ಲಿ ಗ್ರೋ IPO ಪೇಪರ್ಸ್ ನ ಸೆಬಿಗೆ ಸಬ್ಮಿಟ್ ಮಾಡಬಹುದು ಅಂತ ಬಂದಿದೆ. ನೋಡೋಣ ಮಾಡುತ್ತಾ ಮತ್ತೆ ಯಾವಾಗ IPO ಬರುತ್ತೆ ನೋಡೋಣ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ವಲ್ಪ ಇವತ್ತು ನಾಯ್ಸ್ ಇರಬಹುದು, ಅದಕ್ಕಾಗಿ ಕ್ಷಮೆ ಇರಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.